ಇವತ್ತು ನಾನು ಪ್ರೀತಿ ಮತ್ತು ಕರುಣೆ ಅಂದರೆ ಲವ್ ಮತ್ತು ಕಂಪ್ಯಾಷನ್ಗೆ ಎಷ್ಟು ಪವರ್ ಶಕ್ತಿ ಇದೆ ಅಂತ ಮಾತಾಡ್ತೀನಿ. ಈ ಒಂದು ಪಾರ್ಟ್ ಬಂದ್ಬಿಟ್ಟು ನಾನು ರಾಮಾಯಣ ಪುರಾಣದಿಂದ ನಿಮಗೆ ತಗೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ? ಸೊ ಇದು ಬಂದ್ಬಿಟ್ಟು ಒಂದು ಸ್ಮಾಲ್ ಪಾರ್ಟ್ ನಾನು ಓದಿ ನಿಮಗೆ ಈ ಸಾರನ ಹೇಳೋಕ್ಕೆ ಇವಾಗ ಇಷ್ಟಪಡ್ತಾ ಇರೋದು. ಸೊ ನಾನು ಹೇಳ್ದಂಗೆ ಇದ್ರ ಮೇನ್ ಬೇಸ್ ಬಂದ್ಬಿಟ್ಟು ಇದ್ರ ಮೇನ್ ಸಾರಾಂಶ ಬಂದ್ಬಿಟ್ಟು ಇದ್ರ ಮೂಲತಃ ಪ್ರೀತಿ ಮತ್ತು ಕರುಣೆ ಮೇಲೆ, ಲವ್ ಮತ್ತು ಕಂಪ್ಯಾಷನ್ ಮೇಲೆ. ಸೊ ಈ ಕತೆ ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಇದು ಒಂದು ಸಿನಾರಿಯೋ. ನೀವು ಹೆಂಗೆ ಅರ್ಥ ಮಾಡ್ಕೋಬೋದಂದರೆ, ಕಂಪ್ಲೀಟಾಗಿ ಇವಾಗ ರಾಮ ಮತ್ತು ರಾವಣ ಮಧ್ಯೆ ಯುದ್ಧ ಆಗಿದೆ. ಎಲ್ಲ ಇಡೀ ರಾಕ್ಷಸ ಕುಲ ಪೂರ ಶ್ರೀರಾಮಚಂದ್ರ ಯುದ್ಧದಲ್ಲಿ ಸಂಹಾರ ಮಾಡಿ, ಶ್ರೀರಾಮಚಂದ್ರ ಮತ್ತು ಅವರ ವಾನರ ಸೇನಾ ಎಲ್ಲರೂ ಸೇರಿ ಇಡೀ ರಾಕ್ಷಸರದು ವಂಶ ಎಲ್ಲ ಸಂಹಾರ ಮಾಡಿ, ಇವಾಗ ಅವರು ಇನ್ನೇನು ಅಯೋಧ್ಯೆಗೆ ಹೊರಡುವಂತಹ ಸಮಯ. ಈ ಸಮಯದಲ್ಲಿ ರಾವಣನ ಮಾತೆ ಕೈಕಸಿ ತುಂಬ ಗೋಳಾಡ್ತಾ ಇರ್ತಾರೆ. ನಾನು ಬೆಳೆಸಿದಂತಹ ಈ ಇಡೀ ರಾಕ್ಷಸ ಕುಲ ಕಂಪ್ಲೀಟಾಗಿ ನಾಶ ಆಯ್ತಲ್ಲ, ಏನಪ್ಪ ಮಾಡೋದು ದೇವ್ರೆ ಅಂತ ತುಂಬ ಗೋಳಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸೀತಾಮಾತೆ ಮೇಲೂ ಅವ್ರು ತುಂಬ ಕೋಪ ಮಾಡ್ಕೊತಾರೆ, ನಿನ್ನಿಂದನೇ ಎಲ್ಲ ಆಗಿದ್ದು ಅಂತ. ಅಂದರೆ ಇಲ್ಲಿ ಏನು ನಾವು ಅರ್ಥ ಮಾಡ್ಕೋಬೋದಂದರೆ, ನಾವು ತುಂಬ ಭಾವಾವೇಶವಾಗಿದ್ದಾಗ ನಮ್ಮ ವಿವೇಕ ಅದನ್ನು ಓವರ್ ಪವರ್ ಮಾಡುತ್ತೆ, ಅಂದರೆ ಅದನ್ನು ಮುನ್ನುಗ್ಗಿ ಹೋಗುತ್ತೆ. ಆ ಟೈಮಲ್ಲಿ ನಾವೇನು ಡಿಸಿಷನ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಒಂದು ಸಮಯದಲ್ಲಿ ಕೈಕಸಿ ಮಾತ ಸೀತಾಮಾತೆನ ಕೊಲ್ಲಕ್ಕೂ ಸಹ ಹೋಗ್ತಾರೆ. ಅದು ತುಂಬ ತಪ್ಪು. ಅಲ್ಲಿ ಸೀತಾಮಾತೆದು ಏನು ತಪ್ಪಿಲ್ದಂಗೆ ಇದ್ರೂ ಸಹ ಕೈಕಸಿ ಮಾತೆ ಅವ್ರ ಭಾವಾವೇಶದಿಂದ ಆ ಒಂದು ಕೃತ್ಯನ ಮಾಡಕ್ಕೆ ಹೋಗ್ತಾರೆ. ಆವಾಗ ವಿಭೀಷಣ ಬಂದು ತಡೀತಾರೆ. ಸೊ ಈ ಒಂದು ಸಮಯದಲ್ಲಿ ಶ್ರೀರಾಮಚಂದ್ರ ಅವರು 14 ವರ್ಷ ವನವಾಸದ ಅವಧಿಯಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಬಂದ್ಬಿಟ್ಟು ಅವರು ಯಾವುದೇ ರಾಜ್ಯಕ್ಕೆ ಹೋಗ್ಬಿಟ್ಟು ಏನೇನು ಸ್ವೀಕರಿಸುವಂತಿಲ್ಲ, ಹಾಗೂ ರಾಜಧಾನಿಗೆ ಎಲ್ಲೂ ಎಂಟರ್ ಆಗೋಕ್ಕೆ ಅವ್ರಿಗೆ ಅವಶ್ಯಕತೆ ಅಂದರೆ ಅವ್ರಿಗೆ ರೂಲ್ಸ್ ಪ್ರಕಾರ ನಿಯಮಗಳ ಪ್ರಕಾರ ಅವರು ಅದನ್ನು ಮಾಡುವಂತಿಲ್ಲ. ಅದನ್ನೇ ಅವರು ಕೈಕೇಯಿ ಮಾತಾ ಹೇಳ್ದಂಗೆ ಅವರು ಒಂದು ನಿಯಮಗಳ ಪ್ರಕಾರ ಅವರು ಸನ್ಯಾಸತ್ವನ ಕಂಪ್ಲೀಟಾಗಿ ಫಾಲೋ ಮಾಡ್ತಿರ್ತಾರಲ್ಲ, ಹಾಗಾಗಿ ಅವರು ಯಾವುದೇ ರಾಜ್ಯಕ್ಕೆ ಎಂಟರ್ ಆಗೋಕ್ಕೆ ಅವ್ರಿಗೆ ಒಂದು ಪರ್ಮಿಷನ್ ಇರಲ್ಲ. ಯಾಕಂದರೆ ಶ್ರೀರಾಮಚಂದ್ರ ಅಷ್ಟು ಕಂಪ್ಲೀಟ್ ನಿಯಮಗಳನ್ನ ಫಾಲೋ ಮಾಡ್ತಾ ಇರ್ತಾರೆ, ಆಯಿತಾ? ಸೊ ಈ ಒಂದು ಸಮಯದಲ್ಲಿ ಶ್ರೀರಾಮಚಂದ್ರಂಗೆ ರಾವಣನ ಮಾತೆ ಕೈಕಸಿನ ನೋಡೋಕ್ಕೆ ತುಂಬ ಆಸೆ ಇರುತ್ತೆ. ಅವ್ರನ್ನ ಮಾತಾಡಿಸಿ, ಪಾಪ ಶ್ರೀರಾಮಚಂದ್ರ ಜಗದೋದ್ಧಾರಕ ಅಲ್ವಾ, ಅವ್ರಿಗೆ ಪ್ರತಿಯೊಬ್ಬರದ್ದು ಫೀಲಿಂಗು ಕೂಡ ಅವ್ರಿಗೆ ಮುಟ್ತಾ ಇರುತ್ತೆ. ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ವಿಭೀಷಣನು ತುಂಬ ಗೋಳಾಡ್ತಾ ಇರ್ತಾರೆ, ಮನಸ್ಸಲ್ಲಿ ತುಂಬ ನೋವು ಮಾಡ್ಕೊತಾ ಇರ್ತಾರೆ, ನಮ್ಮ ಇಡೀ ವಂಶ ನಿರ್ವಂಶ ಆಗೋಯ್ತಲ್ಲ ಅಂತ. ಆವಾಗ ಶ್ರೀರಾಮಚಂದ್ರಂಗೆ ತಡಿಯೋಕ್ಕೆ ಆಗಲ್ಲ. ಆವಾಗ ವಿಭೀಷಣಂಗೆ ಹೇಳಿ ಕೈಕಸಿ ಮಾತನ ಅವ್ರ ಹತ್ರ ಕರ್ಕೊಂಬರೋಕ್ಕೆ ವಿಭೀಷಣನ್ಗೆ ಕೇಳ್ಕೊತಾರೆ. ಆವಾಗ ವಿಭೀಷಣ ಬಂದ್ಬಿಟ್ಟು ಕೈಕಸಿ ಮಾತನ ಕರ್ಕೊಂಬರ್ತಾರೆ. ಆವಾಗ ಕೈಕಸಿ ಮಾತಾಗೆ ಇನ್ನೂ ರೋಷ ಇರುತ್ತೆ. ಈ ಶ್ರೀರಾಮಚಂದ್ರನೇ ಅಲ್ವಾ ನನ್ನ ಇಡೀ ವಂಶನ, ಇಡೀ ನನ್ನ ರಾಕ್ಷಸ ಕುಲನ ನಿರ್ವಂಶ ಮಾಡಿದ್ದು ಅಂತ ತುಂಬ ಬೇಜಾರಿರುತ್ತೆ, ತುಂಬ ಕೋಪನೂ ಕೂಡ ಇರುತ್ತೆ. ಆವಾಗ ಕೇಳ್ತಾರೆ ಶ್ರೀರಾಮಚಂದ್ರ, ನನ್ನ ಇಡೀ ವಂಶನ ನೀವು ನಿರ್ವಂಶ ಮಾಡಿದ್ರು ನನ್ನನ್ನೇ ಬರೋಕ್ಕೆ ಹೇಳ್ತಾ ಇದ್ದೀರಲ್ಲ, ಎಷ್ಟು ಇದಿರಬೇಕು ನಿಮಗೆ ಅಂತ. ಅವರು ಭಾವಾವೇಶದಲ್ಲಿ ಇರ್ತಾರಲ್ಲ, ಅವ್ರೇನು ಮಾತಾಡ್ತೀನಿ ಅಂತಲೂ ಗೊತ್ತಾಗಲ್ಲ. ಅದು ನ್ಯಾಚುರಲ್ ಫೀಲಿಂಗ್. ಅಂದರೆ ನಾವು ಯಾವಾಗೇ ಭಾವಾವೇಶದಲ್ಲಿ ಇದ್ದಾಗ ನಾವೇನು ಮಾತಾಡ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಆ ಒಂದು ಸಮಯದಲ್ಲಿ ನಾವೇನು ಪಾಠ ಕಲಿಬೇಕಂತ ಅಂದರೆ, ನಾವೇನು ತುಂಬ ಇಂಪಾರ್ಟೆಂಟ್ ಡಿಸಿಷನ್ ನಿರ್ಧಾರಗಳನ್ನ ತೊಗೊಬಾರ್ದು. ಬಿಕಾಸ್ ನಾವು ಯಾವಾಗಲೇ ಆಗಲಿ ತುಂಬ ಬೇಜಾರಾಗಿದ್ದಾಗ, ತುಂಬ ಖುಷಿಯಾಗಿದ್ದಾಗ ನಾವು ಮಾಡೋ ಯಾವುದೇ ನಿರ್ಧಾರ ಸರಿಯಾಗಿರಲ್ಲ, ಆಯಿತಾ? ಸೊ ಈ ರೀತಿಯಾಗಿ ಹೇಳ್ತಾ ಬರ್ತಾರೆ. ಆವಾಗ ಶ್ರೀರಾಮಚಂದ್ರ ಹೇಳ್ತಾರೆ, ಮಾತಾ ಪ್ರಣಾಮಗಳು, ನಾನು 14 ವರ್ಷ ವನವಾಸದ ಅವಧಿಯಲ್ಲಿ ಇದ್ದಿದ್ದರಿಂದ ಆ್ಯಂಡ್ ನಂದು ನಿಯಮಗಳ ಪ್ರಕಾರ ನಾನು ಒಬ್ಬ ಸನ್ಯಾಸಿಯಾಗಿ ಯಾವುದೇ ರಾಜನ ಅರಮನೆ ಎಲ್ಲಿಗೂ ಸಹ ನಾನು ಬರುವಂತಿಲ್ಲ. ಹಾಗಾಗಿ
ನಾನು ಅಲ್ಲಿಗೆ ಬರೋಕ್ಕಾಗಿಲ್ಲ, ಇಲ್ಲ ನಾನೇ ಬಂದು ನಿಮ್ಮನ್ನ ಭೇಟಿ ಆಗ್ತಾ ಇದ್ದೆ, ಈ ಕಾರಣದಿಂದಾಗಿ ನಾನು ವಿಭೀಷಣನ್ಗೆ ಹೇಳಿ ನಿಮ್ಮನ್ನ ಇಲ್ಲಿಗೆ ಬರಕ್ಕೆ ಹೇಳಿದೆ ಅಂತ ಶ್ರೀರಾಮಚಂದ್ರ ಹೇಳ್ತಾರೆ. ಅವಾಗ ಕೈಕಸಿ ಮಾತ ಎಷ್ಟು ಅವ್ರನ್ನ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ರು, ಶ್ರೀರಾಮಚಂದ್ರ ಅಷ್ಟೇ ಹಂಬಲ್ ಆಗಿ, ತುಂಬ ಹಂಬಲ್ ಆಗಿ, ಗ್ರೌಂಡೆಡ್ ಆಗಿ, ಅಂದರೆ ತುಂಬಾನೇ ಅಲ್ಲಿ ಏನು ಒಂಥರ ಅಹಂ ಏನೂ ಇರಲಿಲ್ಲ. ಅಂದರೆ ಬಿಡು, ನಾನು ರಾಜ್ಯ ಗೆದ್ದಿದ್ದೀನಿ, ಇಡೀ ರಾಜ್ಯನೇ ನಂದು, ಆ ಥರ ಏನೂ ಸಹ ಶ್ರೀರಾಮಚಂದ್ರ ಇಲ್ಲದು. ಶ್ರೀರಾಮಚಂದ್ರ ಇಡೀ ರಾವಣನ ರಾಜ್ಯನ ಆಳ್ಬೋದಾಗಿತ್ತು. ಬಿಕಾಸ್ ಆ ಒಂದು ಇಡೀ ವಾರನ್ನ ಗೆದ್ದಿದ್ದಾರೆ, ಯುದ್ಧನ ಗೆದ್ದಿದ್ದಾರೆ ಅಲ್ವಾ. ಹಂಗೆ ಗೆದ್ದಿದ್ರೂ ಸಹ ಶ್ರೀರಾಮಚಂದ್ರ ವಿಭೀಷಣನ್ನ ರಾಜ ಮಾಡ್ತಾರೆ. ಆಯ್ತಾ, ಇದು ಕೂಡ ಈಗ ಅವರು ಮಾತಿನ ಚಕಮಕಿಯಲ್ಲಿ ಬರುತ್ತೆ. ಕೈಕಸಿ ಮಾತ ಕೇಳ್ತಾರೆ, ಇವಾಗ ನಮ್ಮ ಯುದ್ಧನ ಗೆದ್ದಿದ್ಯಾ ಅಲ್ವಾ, ಸೊ ನೀನೇ ನಮ್ಮ ರಾಜ, ನೀನ್ ರಾಜ ಆದ್ಮೇಲೆ ನಾವೆಲ್ಲ ಈ ರಾಜ್ಯ ಬಿಟ್ಟು ಹೋಗ್ಬೇಕಲ್ವಾ, ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಅವಾಗ ಶ್ರೀರಾಮಚಂದ್ರ ತುಂಬಾ ಹಂಬಲ್ ಆಗಿ ಹೇಳ್ತಾರೆ, ಮಾತ ನಾನು ಈ ರಾಜ್ಯ ಆಳಂಗಿಲ್ಲ, ಯಾಕಂದ್ರೆ ನಾನು ಒಬ್ಬ ಸನ್ಯಾಸಿಗೆ ರಾಜ್ಯಭಾರ ಮಾಡಕ್ಕೆ ಯಾವುದೂ ಸಹ ಅಧಿಕಾರ ಇಲ್ಲ. ನನ್ನ ತಮ್ಮ ಲಕ್ಷ್ಮಣನಿಗೂ ಸಹ ಇದ್ರ ಮೇಲೆ ಆಸೆ ಇಲ್ಲ. ಆಯ್ತಾ, ಸೊ ನಾನು ನಿಮ್ಮ ಮಗ ವಿಭೀಷಣ ಇನ್ನ ಬದುಕಿದ್ದಾರೆ, ಸೊ ಹಂಗಾಗಿ ವಿಭೀಷಣನ್ನೇ ರಾಜ ಮಾಡ್ತೀನಿ ಅಂತ ತುಂಬಾ ನಮ್ರತೆಯಿಂದ ಮಾತಾಡ್ತಾ ಬರ್ತಾರೆ. ಎಷ್ಟು ಕೈಕಸಿ ಮಾತಾ ಉಚ್ಚಾಯಿಸಿ ಮಾತಾಡಿದ್ರು ಶ್ರೀರಾಮಚಂದ್ರ ಅಷ್ಟೇ ತುಂಬಾ ಹಂಬಲ್ಲಾಗೆ ಮಾತಾಡ್ತಾ ಬರ್ತಾರೆ. ಅವರು ಈ ಒಂದು ಸಿಮಿಲಾರಿಟಿನ, ಈ ಒಂದು ಸೇಮ್ ನೇಚರ್ನ ಶ್ರೀರಾಮಚಂದ್ರ ಮಾತಾ ಸೀತಾ ಇಬ್ಬರಲ್ಲೂ ನೋಡ್ತಾರೆ. ಮಾತಾ ಸೀತನ ಅಪಹರಣ ಮಾಡಿದ್ರು ಸಹ ಕೈಕಸಿ ಮಾತನ ಅಷ್ಟೇ ನಮ್ರತೆಯಿಂದ ತುಂಬಾ ಗೌರವ ಕೊಟ್ಟು ಮಾತಾಡ್ತಾ ಇರ್ತಾರೆ. ಸೊ ಅವಾಗ ಕೈಕಸಿ ಮಾತಾಗನ್ಸುತ್ತೆ, ಹೌದಲ್ವಾ, ನಾನು ಎಷ್ಟು ತಪ್ಪಾಗಿ ಮಾತಾಡಿದೆ, ಎಷ್ಟು ಉಚಾಯಿಸಿ ಮಾತಾಡಿದ್ರು ಶ್ರೀರಾಮಚಂದ್ರ ಮಾತಾ ಸೀತಾ ಇಬ್ರು ಸಹ ಇಷ್ಟೇ ನಮ್ರತೆಯಿಂದ, ಇಷ್ಟೇ ಗೌರವದಿಂದ ಮಾತಾಡ್ತಾ ಇರ್ತಾರಲ್ಲ. ಅಂಡ್ ಅದ್ರಲ್ಲೂ ಶ್ರೀರಾಮಚಂದ್ರ ಯುದ್ಧ ನಮ್ ಇಡೀ ಲಂಕಾ ಮೇಲೆ ಇಡೀ ಯುದ್ಧ ಗೆದ್ದಿದ್ರು ಸಹ ನನ್ನ ಮಗ ವಿಭೀಷಣನ್ನೇ ರಾಜ ಮಾಡಕ್ಕೆ ಅಂದ್ರೆ ಸಿದ್ಧ ಆಗಿದಾರಲ್ಲ, ಎಂತ ದೊಡ್ಡ ಮನುಷ್ಯ ಇರ್ಬೇಕು, ಎಂತ ಮಹಾತ್ಮ ಇರ್ಬೇಕು ಅಂತ. ಕೈಕಸಿ ಮಾತಾ ರಾಕ್ಷಸರ ಕುಲದಲ್ಲಿ ಹುಟ್ಟಿದ್ರು ಸಹ, ಅವ್ರ ಪತಿ ತುಂಬಾ ದೊಡ್ಡ ಋಷಿ ಆಗಿದ್ರು ಸಹ ಕೈಕಸಿ ಮಾತಾಗ ಅವಾಗ ಗೊತ್ತಾಗುತ್ತೆ ಅವ್ರ ತಪ್ಪು ಏನು ಅಂತ. ಅವಾಗ ಅವರು ಇಡೀ ನೇಚರ್ನ ಚೇಂಜ್ ಮಾಡ್ಕೊತಾರೆ, ಅಂದ್ರೆ ವರ್ತನೆನ ಚೇಂಜ್ ಮಾಡ್ಕೊಂಡು ಒಬ್ಬ ಒಳ್ಳೆ ಪ್ರೀತಿಯಾದಂಥ ಹ್ಯೂಮನ್ ಆಗಿ, ಒಬ್ಬ ಪ್ರೀತಿಯ ಮನುಷ್ಯರಾಗಿ ಪರಿವರ್ತನೆ ಆಗ್ತಾರೆ. ಅವರು ಖುಷಿ ಆಗುತ್ತೆ. ಅವಾಗ ಶ್ರೀರಾಮಚಂದ್ರ ಮಾತಾ ಸೀತಾಗೆ ಇಬ್ರು ಕೈ ಮುಗಿದು, ಈ ಇಡೀ ಜನ್ಮದಲ್ಲಿ ನಾನೇನು ಪುಣ್ಯ ಮಾಡಿದ್ನೋ ಏನೋ, ಇಂಥ ಒಳ್ಳೆ ಮಹಾತ್ಮರನ್ನ ನನಗೆ ಭೇಟಿಯಾಗ ಅವಕಾಶ ಸಿಕ್ತು, ತುಂಬಾ ಧನ್ಯವಾದಗಳು ಅಂತ ನಮ್ರತೆಯಿಂದ ಶ್ರೀರಾಮಚಂದ್ರನಿಗೆ ಕೈ ಮುಗಿದು ಹೋಗ್ತಾರೆ. ಸೊ ಇದರಿಂದ ನಾವೇನು ಸಾರಾಂಶ ಕಲಿಬೋದಂತ ಅಂದರೆ, ಪ್ರೀತಿ, ಕರುಣೆ ಮತ್ತೆ ತುಂಬಾ ನಮ್ರತೆಯಿಂದ ಎಂತಹ ಕ್ರೂರರಲ್ಲಿ ಕ್ರೂರ ವ್ಯಕ್ತಿನೂ ಸಹ ನಾವು ಪರಿವರ್ತನೆ ಮಾಡ್ಬೋದು, ಒಬ್ಬ ಒಳ್ಳೆ ಮನುಷ್ಯರಾಗಿ ಅನ್ನೋದಕ್ಕೆ ಇದು ಸಾರಾಂಶ. ಸೊ ಈ ನನ್ನ ಸಾರಾಂಶ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನು ಮುಂದಿನ ವಿಡಿಯೋಲ್ಲಿ ನೋಡ್ತೀನಿ. ಎಲ್ಲರಿಗೂ ಶುಭೋದಯ, ನಮಸ್ಕಾರಗಳು.